ಎಸ್. ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಇಂಗ್ಲೀಷ್ ಮೀಡಿಯಮ್ಗಾಗಿ ಒಂದು 40 ಮಾರ್ಕ್ಸಲ್ಲಿ ಬರ್ತಕ್ಕಂಥ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸನ್ನು ನೋಡೋಣ. ಫ್ರೆಂಡ್ಸ್, ತುಂಬ ರಿಕ್ವೆಸ್ಟ್ ಇತ್ತು ಮತ್ತು ಎಸ್ ಅವ್ರಿಗೂ ಕೂಡ ಇಂಗ್ಲೀಷ್ ಮೀಡಿಯಮ್ವರೆಗೂ ಬೇಕು ಅಂತನಾಗ ಸೊ ಈ ವಿಡಿಯೋನ ತಂದಿದ್ದೀನಿ. ಸೊ ಡಯಾಗ್ರಾಮ್ ನಿಮಗೆ 9 to 11 ಮಾರ್ಕ್ಸ್ ಆರಾಮಾಗಿ ಏನು ಮಾಡ್ತಾರಪ್ಪ ಅಂದರೆ ಸಿಗ್ತದೆ. ಎಲೆಕ್ಟ್ರೋಲೈಸಸ್ ಆಫ್ ವಾಟರ್ ಆಗಿರ್ಬೋದು, ಎಲೆಕ್ಟ್ರೋಲೈಟಿಕ್ ರಿಫನಿಂಗ್ ಆಫ್ ಕಾಫರ್ ಆಗಿರ್ಬೋದು, ಮ್ಯಾಗ್ನೆಟಿಕ್ ನೀಡಲ್ ಬಗ್ಗೆ ಇರ್ತಕ್ಕಂಥದ್ದು ಒಂದು. ಓಕೆ, ಆಮೇಲೆ ರಿಯಾಕ್ಷನ್ ಆಫ್ ಮೆಟಲ್ ವಿತ್ ಸ್ಟೀಮ್ ಇದೆ. ಆಮೇಲೆ ಓಪನ್ ಸ್ಟೊಮಟಲ್ ಪೋರ್ ಆಗಿರ್ಬೋದು, ಕ್ಲೋಸ್ ಸ್ಟೊಮಟಲ್ ಪೋರ್ ಅಂತಕ್ಕಂಥದ್ದನ್ನು ನೋಡ್ಕೊಡ್ರಿ. ಹರ್ಟ್ ಮತ್ತು ಬ್ರೈನ್ ಅಂತಕ್ಕಂಥ ಚಿತ್ರ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಈ ಸರಿ ಹರ್ಟ್ ಬರ್ಬೋದು. ಲಾಸ್ಟ್ ಟೈಮ್ ಏನು ಮಾಡಿದ್ರಪ್ಪ ಅಂದರೆ ಬ್ರೈನನ್ನು ಕೇಳಿದರು. ಇನ್ನು ಸೀರೀಸ್ ಆಗಿರ್ಬೋದು ಮತ್ತು ಪ್ಯಾರಲಲ್ ಆಗಿರ್ಬೋದು, ಇವುಗಳಲ್ಲಿರ್ತಕ್ಕಂಥ ಮೇನ್ ಇಂಪಾರ್ಟೆನ್ಸ್. ಓಕೆ, ವಿಶೇಷವಾಗಿ ರೆಜಿಸ್ಟರ್ಸ್ ಇನ್ ಪ್ಯಾರಲಲ್ ಇದೆಲ್ಲ ಆ ಥರದ ಇಂಪಾರ್ಟೆನ್ಸ್ ಕೇಳ್ತಾರೆ. ಒಂದು ಸಿಂಪಲ್ ಸರ್ಕ್ಯೂಟನ್ನು ಕೂಡ ನಿಮಗೆ ಡ್ರಾ ಮಾಡೋಕ್ಕೆ ಕೇಳ್ತಾರೆ, ಅದನ್ನು ಕೂಡ ಕಲ್ಕೊಡ್ರಿ. ಇನ್ನು ಕಂಪೋನೆಂಟ್ಸ್ ಮತ್ತು ಸಿಂಬಾಲ್, ಈ ಎಲೆಕ್ಟ್ರಿಸಿಟಿ ಪಾಠದಲ್ಲಿ ಓವರಾಲ್ ಇಲ್ಲಿ 11 ಏನಿದ್ದಾವೆ ಕಂಪೋನೆಂಟ್ಸ್ ಇದ್ದಾವೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಸಿಂಬಾಲ್ಸ್ಗಳನ್ನು ನೀವೆಲ್ಲ ಯೂಸ್ ಮಾಡ್ಬೋದು ಅನ್ನೋದನ್ನು ಸೊ 1 ಮಾರ್ಕರ್ಗೆ ಇರ್ತಕ್ಕಂಥ ಪ್ರಶ್ನೆ. ಸೊ ಲಾಸ್ಟ್ ಟೈಮಲ್ಲಿ ಏನು ಕೇಳಿದರು, ವೇರಿಯಬಲ್ ರೆಸಿಸ್ಟೆನ್ಸ್ ಅಂತ ಕೇಳಿದರು, ಹೌದಲ್ಲ. ಆಮೇಲೆ ವೈರ್ಸ್ ಕ್ರಾಸಿಂಗ್ ವಿದೌಟ್ ಜಾಯ್ನಿಂಗ್ ಅಂತದನ್ನು ಕೂಡ ಕೇಳಿದರು. ಅದು ಬಿಟ್ಟು ಬೇರೆದು ಕೂಡ ಬರ್ತದೆ. ಇನ್ನು ಕರೆಕ್ಷನ್ ಆಫ್ ಮಯೋಪಿಯಾ ಆಗಿರ್ಬೋದು, ಕರೆಕ್ಷನ್ ಆಫ್ ಹೈಪರ್ ಮಯೋಪಿಯಾ ಐ. ಸೊ ಲಾಸ್ಟ್ ಟೈಮ್ ಇದ್ರ ಮೇಲೆ ನಿಮಗೆ ಒಂದು ಕ್ವಶನ್ಸನ್ನೇ ಕೇಳಿದರು, ನಿಯರ್ ಪಾಯಿಂಟ್ ಆಗಿರ್ಬೋದು ಮತ್ತು ಫಾರ್ ಪಾಯಿಂಟ್ ಆಗಿರ್ಬೋದು. ಓಕೆನಾ, ಇದ್ರದ್ದು ಮೀನಿಂಗ್ ಏನದ, ಆಮೇಲೆ ಇದಕ್ಕೆ ಕಾಜಸ್ ಏನದ, ಆಮೇಲೆ ಇದನ್ನು ಯಾವ ಒಂದು ಲೆನ್ಸನ್ನು ಹಾಕಿ ನಾವು ಏನು ಮಾಡ್ತೀವಿ, ರಿಮಿಡೀಸ್ ಮಾಡ್ತೀವಿ ಅಂತರ ಮೇಲೆ ಒಂದು ಪ್ರಶ್ನೆ ಬರ್ತದೆ. ಇನ್ನು ಲಾಸ್ಟ್ ಟೈಮು ಕೂಡ ಇದನ್ನು ಕೇಳಿದರು, ರೀಕಾಂಬಿನೇಷನ್ ಆಫ್ ದ ಸ್ಪೆಕ್ಟ್ರಮ್ ಆಫ್ ವೈಟ್ ಲೈಟ್ ಇದೆ. ಅಥವಾ ಇನ್ನೊಂದು ಇಲ್ಲಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಸಿ ಮತ್ತು 2Fನಲ್ಲಿ. ಓಕೆ, ಸೊ ಅದನ್ನು ಈ ರೇ ಡಯಾಗ್ರಾಮ್ ನೋಡ್ಕೊಡ್ರಿ. ಈ ರೇ ಡಯಾಗ್ರಾಮಲ್ಲಿ ನಿಮಗೆ 3 ಮಾರ್ಕ್ಸ್ ಆರಾಮಾಗಿ ಸಿಗ್ತದೆ. ಅದರ ಪೊಸಿಷನ್ ಏನದ, ಆಮೇಲೆ ರಿಲೇಟಿವ್ ಸೈಜ್ ಆಫ್ ದ ಇಮೇಜ್ ಹೇಗೆ ಬರ್ತದೆ ಅನ್ನೋದನ್ನು ಕೇಳ್ತಾರೆ. ನೇಚರ್ ಆಫ್ ದ ಇಮೇಜ್ ಇಸ್ ದ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಅದನ್ನು ನೀವೇನು ಮಾಡಬೇಕಾಗ್ತದೆ, ಬರಿಬೇಕಾಗ್ತದೆ. ಸೊ ಕನ್ಕೇವ್ ಮತ್ತು ಕನ್ವೆಕ್ಸ್ ಎರಡು ಇದಾವಲ್ಲ, ನಿಮ್ನ ಮತ್ತು ಪಿನ, ಅದನ್ನು ಚೆನ್ನಾಗಿ ನೀವೇನು ಮಾಡಿಯಪ್ಪ ಅಂತಂದರೆ ಎಸ್ ಪ್ರಾಕ್ಟೀಸ್ ಮಾಡಿಕೊಡ್ರಿ. ಇಲ್ಲಿ 3 ಮಾರ್ಕ್ಸನ್ನು ಆರಾಮಾಗಿ ತೊಗೊಳ್ತೀರಿ. ಇನ್ನು ಡಿಫ್ರೆನ್ಸನ್ಸ್ಗೆ ಬಂದಾಗ ಕಾಂಬಿನೇಷನ್ ಆಫ್ ರಿಯಾಕ್ಷನ್ ಆಗಿರ್ಬೋದು, ಡಿಕಾಂಬಿನೇಷನ್ ರಿಯಾಕ್ಷನ್. ಓಕೆ, ಡಿಪ್ಲೇಸ್ಮೆಂಟ್ ರಿಯಾಕ್ಷನ್, ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್, ಇದ್ರದ್ದು ಮೀನಿಂಗು ಬರ್ಬೋದು. ಆಮೇಲೆ ಒಂದು ಎಕ್ಸಾಂಪಲ್ ಕೂಡ ಕೇಳ್ತಾರೆ. ಆಕ್ಸಿಡೇಷನ್ ಮತ್ತು ರಿಡಕ್ಷನ್ ಇದೆ, ಕೊರಿಜನ್ ಮತ್ತು ರ್ಯಾನ್ಸಿಡಿಟಿ ಇದೆ, ಇದು ಇಂಪಾರ್ಟೆಂಟ್ ಇತ್ತು. ಇನ್ನು ಎಕ್ಸೋಥರ್ಮಿಕ್ ರಿಯಾಕ್ಷನ್ ಮತ್ತು ಎಂಡೋಥರ್ಮಿಕ್ ರಿಯಾಕ್ಷನ್, ಆ್ಯಸಿಡ್ ಮತ್ತು ಬೇಸಿಸ್, ಆ್ಯಸಿಡಿಕ್ ಆಕ್ಸೈಡ್ಸ್, ಬೇಸಿಕ್ ಆಕ್ಸೈಡ್ದು ಇಂಪಾರ್ಟೆಂಟ್ ಇತ್ತು. ಮೆಟಲು ನಾನ್ ಮೆಟಲು, ಮೆಟಲ್ಸು ನಾನ್ ಮೆಟಲು, ಇದು ಫಿಸಿಕಲ್ ಆಗಿರ್ತಕ್ಕಂಥ ಪ್ರಾಪರ್ಟಿ ಮೇಲೆ ಮತ್ತು ಕೆಮಿಕಲ್ ಪ್ರಾಪರ್ಟಿ ಮೇಲೆ ಇತ್ತು, ಅದನ್ನು ನೋಡ್ಕೊಡ್ರಿ. ಇನ್ನು ಐಕಾನಿಕ್ ಕಾಂಪೌಂಡ್ಸ್ ಆಗಿರ್ಬೋದು ಮತ್ತು ಕೋವೆಲೆಂಟ್ ಕಾಂಪೌಂಡ್ಸು, ರೋಸ್ಟಿಂಗ್ ಮತ್ತು ಎಸ್ ಕ್ಯಾಲ್ಸಿನೇಷನ್ ಇದೆ, ಅದು ಇಂಪಾರ್ಟೆಂಟ್ ಇತ್ತು. ಇನ್ನು ಅಟೋಥರ್ಮಿಕ್ ನ್ಯೂಟ್ರಿಷನ್ ಮತ್ತು ಹೆಟ್ರೋಥೆರಪಿಕ್ ನ್ಯೂಟ್ರಿಷನ್ ಇಂಪಾರ್ಟೆಂಟ್ ಇದೆ. ಏರೋಬಿಕ್ ರೆಸ್ಪಿರೇಷನ್ ಮತ್ತು ಅನೆರೋಬಿಕ್ ರೆಸ್ಪಿರೇಷನ್ಸ್. ಓಕೆನಾ, ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಝೈಲಮ್ ಮತ್ತು ಫ್ಲೋಯಮ್ ಲಾಸ್ಟ್ ಟೈಮು ಕೂಡ ಕೇಳಿದರು. ಓಕೆನಾ, ಪ್ರೊಡ್ಯೂಸರ್ಸ್ ಮತ್ತು ಕನ್ಸ್ಯೂಮರ್ಸ್ ಇದೆ, ಅದು ಇಂಪಾರ್ಟೆಂಟು. ವೇನ್ಸ್ ಮತ್ತು ಆರ್ಟರೀಸ್ ಇತ್ತು. ಓಕೆ, ಸೊ ಇವೆಲ್ಲ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದಿತ್ತು. ಇನ್ನು ನೆಕ್ಸ್ಟ್ ಸೊ ನಾನು ನಿಮಗೆ ಜಸ್ಟ್ ಪಾಸ್ ಮಾಡಿ ಸ್ವಲ್ಪ ನೋಡ್ಕೊಡ್ರಿ. ಇದು ಬಯೋಡಿಗ್ರೇಬಲ್ ಸಬ್ಸ್ಟೆನ್ಸು ಮತ್ತು ನಾನ್ ಬಯೋಡಿಗ್ರೇಬಲ್ ಸಬ್ಸ್ಟೆನ್ಸ್ ನೋಡ್ಕೊಡ್ರಿ, ಅದು ಇಂಪಾರ್ಟೆಂಟ್ ಇತ್ತು. ಸ್ಟ್ರಕ್ಚರ್ಡ್ ಹೈಡ್ರೋಕಾರ್ಬನ್ ಮತ್ತು ಅನ್ಸ್ಟ್ರಕ್ಚರ್ಡ್ ಹೈಡ್ರೋಕಾರ್ಬನ್, ಇದು ಇಂಪಾರ್ಟೆಂಟ್. ಓಕೆನಾ, ಇನ್ನು ಎಸ್ ಸೆಕ್ಸುವಲ್ ರೀಪ್ರೊಡಕ್ಷನು, ಎಸೆಕ್ಸುವಲ್ ರೀಪ್ರೊಡಕ್ಷನ್ ಇಂಪಾರ್ಟೆಂಟು. ಎಸ್ ಮಯೋಪಿಯಾ ಮತ್ತು ಹೈಪರ್ ಮೆಟ್ರೋಪಿಯಾ, ಅದೇ ಹೇಳಿದ್ದೀನಿ ನಾನು, ನಿಯರ್ ಸೈಟ್ನೆಸ್ಸು ಮತ್ತು ಫಾರ್ ಸೈಟ್ನೆಸ್ ಬರ್ತದೆ. ಸೊ ಅದು ಕೂಡ ನಿಮಗೆ ಮೀನಿಂಗ್ ಅದೆಲ್ಲ ಗೊತ್ತಿರಬೇಕು, ಇದು ಇಂಪಾರ್ಟೆಂಟ್ ಇದೆ. 1 ಮಾರ್ಕಲ್ಲಿ ನ್ಯಾಚುರಲ್ ಸೋರ್ಸ್ ಯಾವುದಂತ ನಿಮಗೆ ಕೇಳ್ತಾರೆ. ಇನ್ನು ಕಾಮನ್ ನೇಮು, ಫಾರ್ಮುಲಾ ಮತ್ತು ಕೆಮಿಕಲ್ ನೇಮ್ ಅದ. ಇಲ್ಲಿ ನೋಡಿ, ಈ ಕಾಮನ್ ಸಾಲ್ಟ್ ಆಗಿರ್ಬೋದು, ಬ್ಲೀಚಿಂಗ್ ಪೌಡರ್ ಆಗಿರ್ಬೋದು, ವಾಷಿಂಗ್ ಸೋಡಾ ಆಗಿರ್ಬೋದು, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಆಗಿರ್ಬೋದು, ಇದನ್ನು ಈ ಥರದ ಪ್ರಶ್ನೆಗಳನ್ನ ಕೇಳ್ತಾರೆ. ಯೂಸಸ್ ಆಫ್ ಸಾಲ್ಟ್ಸ್ ನೋಡಿ, ಯೂಸಸ್ ಇದೆ. ಬೇಕಿಂಗ್ ಸೋಡಾದು ಕೇಳಿದ್ದಾರೆ, ಅದರದ್ದು ಕೆಮಿಕಲ್ ನೇಮ್ ಏನದ. ಆಮೇಲೆ CaOCl2 ಬ್ಲೀಚಿಂಗ್ ಪೌಡರು, ಬೇಕಿಂಗ್ ಸೋಡಾದು NaHCO3. ಸೊ ಅದರದ್ದು ನಿಮ್ಗೆ ಏನು ಬರಬೇಕಪ್ಪ ಅಂತಂದರೆ ಯೂಸಸ್ ಆಗಿರ್ಬೋದು ಮತ್ತು ಯಾವ ಥರ ತಯಾರಿಸ್ತಾರೆ. ಓಕೆ, ಪ್ರೊಡಕ್ಷನ್ ಹೇಗೆ ಮಾಡ್ತಾರೆ ಅನ್ನೋದನ್ನು ಕೂಡ ಕೇಳ್ತಾರೆ. ಇದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇತ್ತು. ಇನ್ನು ಎಲೆಕ್ಟ್ರಾನಿಕ್ ಡಾಟ್ ಸ್ಟ್ರಕ್ಚರ್ ಇದೆ, ಮೀಥೇನ್, ಈಥೇನ್, ಆಕ್ಸಿಜನ್ ಮಾಲಿಕ್ಯೂಲ್ ಮತ್ತು ನೈಟ್ರೋಜನ್ ಮಾಲಿಕ್ಯೂಲ್. ಲಾಸ್ಟ್ ಟೈಮ್ ನಿಮಗೆ ಮೀಥೇನ್ ಬಂದಿತ್ತು, ಸೊ ನೆನಪಿರಲಿ. ಆಮೇಲೆ ನೆಕ್ಸ್ಟ್ ಇಲ್ಲಿ ಏನದಂದರೆ ಸೋಡಿಯಂ ಕ್ಲೋರೈಡ್ ಮತ್ತು ಮ್ಯಾಗ್ನೀಸಿಯಂ ಕ್ಲೋರೈಡ್ ಇದೆ ನೋಡಿ. ಓಕೆ, ಡಾಟ್ ಸ್ಟ್ರಕ್ಚರ್, ಅದನ್ನು ನೀಟಾಗಿ ಕಲ್ಕೊಡ್ರಿ, ಇದು ಕೂಡ ನಿಮಗೆ ಇಂಪಾರ್ಟೆಂಟ್ ಇತ್ತು. ಎಸ್ ಇಲ್ಲಿನೂ ಕೂಡ ಎಲ್ಲ ಕೊಟ್ಟಿದ್ದೀವಿ. ಸೊ ಬೆಂಜೆನ್ ಇದೆ ಇತ್ತು, ಆಮೇಲೆ ಸೈಕ್ಲೋಹೆಕ್ಸೇನ್ ಇದೆ, ಸೈಕ್ಲೋಪೆಂಟೇನ್ ಇದೆ, ಸೈಕ್ಲೋಬ್ಯೂಟೇನ್ ಇದೆ, ಸೈಕ್ಲೋಪ್ರೋಫೇನ್ ಇದೆ. ಓಕೆನಾ, ಸೊ ಈ ಥರದ್ದು ಕೂಡ ನಿಮಗೆ ಏನು ಮಾಡ್ತಾರಪ್ಪ ಅಂದರೆ ರಚನಾ ಸೂತ್ರಗಳನ್ನು ಬರಲಿಕ್ಕೆ ಕೇಳ್ತಾರೆ. ನಾವು ಕನ್ನಡದಲ್ಲಿ ಹೇಳ್ತೀವಿ. ಇನ್ನು ಅಲಾಯ್ಸ್ ಇದ್ದಾವೆ, ಮಿಶ್ರ ಲೋಹಗಳು ಅಂತೀವಿ.
ಯಾವ ಕಾಂಪೋನೆಂಟ್ಸ್ ಇದ್ದಾವೆ, ಏನು ಯೂಸಸ್ ಇದೆ, ಸ್ಟೇನ್ಲೆಸ್ ಸ್ಟೀಲು, ಬ್ರಾಸು, ಬ್ರೋನ್ಸು, ಸಾಲ್ಡರ್, ಅಲಾಯ್ ಅಂತ ಇದೆ. ಓಕೆನಾ. ಇನ್ನು ಬ್ರೈನ್ದಲ್ಲಿರ್ತಕ್ಕಂಥ ಮೇನ್ ಪಾರ್ಟ್ಸ್ ನೋಡಿ, ಫೋರ್ ಬ್ರೈನ್, ಮಿಡ್ ಬ್ರೈನ್, ಆಮೇಲೆ ಹೈಡ್ ಬ್ರೈನ್, ಯಾವ ಪಾರ್ಟ್ಸು ಯಾವ ಫಂಕ್ಷನ್ಸ್ ಮಾಡ್ತಕ್ಕಂಥದ್ದು. ಆಮೇಲೆ ಹಾರ್ಮೋನ್ಸ್ ಮೇಲೆ ಒಂದು ಪ್ರಶ್ನೆ ಇದ್ದೇ ಇರ್ತದೆ. ಓಕೆನಾ. ಸೊ ಅದರಲ್ಲಿ ಇನ್ಸುಲಿನ್ ಅದ, ಎಡ್ರಿನಿಲ್ ಅದ, ಟೆಸ್ಟೋಸ್ಟಿರೋನ್ ಅದ, ಇಸ್ಟ್ರೋಜನ್ ಅದ, ಥೈರಾಕ್ಸಿನ್ ಮತ್ತು ಪಿಟ್ಯೂಟೇರಿಯನ್. ಓಕೆ. ಇನ್ನು ಪ್ಲ್ಯಾಂಟ್ ಹಾರ್ಮೋನ್ಸ್ ಒಳಗೆ ಬರ್ತದೆ, ಆಕ್ಸಿನ್ಸ್ ಅದ, ಗಿಬ್ಬರ್ಲಿನ್ಸ್ ಅದ, ಸೈಟೋಕಿನಿನ್ ಅದ, ಆಬಿಸಿಕ್ ಆಸಿಡ್ ಅದ, ಅದನ್ನು ಕೂಡ ನೋಡ್ಕೊಡ್ರಿ. ಇನ್ನು ನೆಕ್ಸ್ಟ್ ರೋಲ್ ಆಫ್ ಡೈಜೆಸ್ಟಿವ್ ಎನ್ಸೈಮ್ ಅದ. ಸೊ ಇದು ಕೂಡ ನಿಮಗೆ ಯಾವೆಲ್ಲ ಎನ್ಸೈಮು ಯಾವ ಸೈಟಲ್ ಅದ, ಏನು ಫಂಕ್ಷನ್ ಮಾಡ್ತದೆ ಅಂತದನ್ನು ಕೇಳಿದ್ದಾರೆ, ಇಂಪಾರ್ಟೆಂಟ್ ಇತ್ತು. ಇನ್ನು ಟೈಪ್ಸ್ ಆಫ್ ಅಸೆಕ್ಸುವಲ್ ರೀಪ್ರೊಡಕ್ಷನ್, ಇದ್ರ ಮೇಲೆ ಭಾಳ ಇಂಪಾರ್ಟೆಂಟ್ ಪ್ರಶ್ನೆ. ಸೊ ನೋಡಿ, ಫಿಶನ್, ಬೈನರಿ ಫಿಶನ್ ಅದ, ಅದ್ರ ಮೀನಿಂಗ್ ಏನು, ಎಕ್ಸಾಂಪಲ್ ಏನದ. ಓಕೆ. ಮಲ್ಟಿಪಲ್ ಫಿಶನ್ ಇಲ್ಲಿ ಬರ್ತದೆ. ಆಮೇಲೆ ಪ್ರಗ್ಮಿಟೇಷನ್ಸು, ರೀಜನರೇಷನ್ಸು, ಇದನ್ನು ಕೂಡ ಎಲ್ಲ ಅದ್ರ ಮೀನಿಂಗು, ಒಂದೊಂದು ಇಂಪಾರ್ಟೆನ್ಸ್ಗಳು ಮತ್ತು ಅದಕ್ಕೆ ಇರ್ತಕ್ಕಂಥ ಎಕ್ಸಾಂಪಲ್ಗಳನ್ನು ಕಲ್ಕೊಂಡು ಹೋಗಿ. ಸೊ ಇದು ರೀಪ್ರೊಡಕ್ಷನ್ದಲ್ಲಿ ನಿಮಗೆ ಬರ್ತದೆ. ಬಡ್ಡಿಂಗ್ ಅದ, ವೆಜಿಟೇಟಿವ್ ಪ್ರೊಪಾಗೇಷನ್ ಮತ್ತು ಸ್ಪೋರ್ ಫಾರ್ಮೇಷನ್ ಅಂತ ಒಂದು ಬರ್ತದೆ. ಇನ್ನು ಮೆಂಡಲ್ದು ನಿಮಗೆ ಕ್ರಾಸ್ ಎಕ್ಸ್ಪೆರಿಮೆಂಟ್ಸ್ ಬರ್ತದೆ. ಇದು ಮೋನೋ ಹೈಬ್ರಿಡ್ ಅದ, ನಾವು ಏಕತಳೀಕರಣ ಅಂತೀವಿ, ರೇಷಿಯೋ 3:1 ಬರ್ತದೆ. ಓಕೆ ತಾನೇ. ನೆಕ್ಸ್ಟ್ ಇದು ಬಂದುಬಿಟ್ಟು ಡಿ ಹೈಬ್ರಿಡ್ ಬರ್ತದೆ. ಓಕೆನಾ. ಸೊ ಇದ್ರದ್ದು ರೇಷಿಯೋ ಬಂದುಬಿಟ್ಟು 9:3:3:1 ಬರ್ತದೆ. ಇದು ಇಂಪಾರ್ಟೆಂಟ್ ಇತ್ತು. ಓಕೆ. ಸೆಕ್ಸ್ ಡಿಟರ್ಮಿನೇಷನ್ ನೋಡ್ಕೊಂಡೋಗಿ, ಇದು ಮೋಸ್ಟ್ ಇಂಪಾರ್ಟೆಂಟ್. ಸೆಕ್ಸ್ ಡಿಟರ್ಮಿನೇಷನ್ ಇನ್ ಹ್ಯೂಮನ್ ಬೀಯಿಂಗ್ಸ್ 3 ಮಾರ್ಕ್ಸ್ಗೆ ಬರ್ತಕ್ಕಂಥ ಒಂದು ಪ್ರಶ್ನೆ ಇತ್ತು. ಇನ್ನು ಲೈಟು ರಿಫ್ಲೆಕ್ಷನ್ ಮತ್ತು ರಿಫ್ರಾಕ್ಷನ್ದಲ್ಲಿ ನೋಡೋದಾದರೆ ಲಾ ಆಫ್ ರಿಫ್ಲೆಕ್ಷನ್ ಆಗಿರ್ಬೋದು. ಓಕೆ. ಅದನ್ನೇ ಲಾಸ್ಟ್ ಟೈಮು ಕೇಳಿದರು. ಇನ್ನು ಕನಿಕೇವ್ ಮಿರರ್ ಆಗಿರ್ಬೋದು, ಕನ್ವೆಕ್ಸ್ ಮಿರರ್, ಅದರ ಯೂಸಸ್ ಅಂತೂ ಕೂಡ ನಿಮಗೆ ಖಂಡಿತವಾಗಿ ಕೇಳ್ತಾರೆ. ಇನ್ನು ಲಾ ರಿಫ್ಲೆಕ್ಷನ್ಸ್ಗಳಿದ್ದಾವೆ, ಅವು ಎರಡು ನೋಡ್ಕೊಡ್ರಿ. ಇಲ್ಲಿರ್ತಕ್ಕಂಥ ಎಲ್ಲವನ್ನೂ ಕೂಡ ಇಂಪಾರ್ಟೆಂಟ್ ಇದ್ದಾವೆ. ಸೊ ನಾನು ಬೇಕಾದರೆ ಇದನ್ನು PDF ಡ್ರೈವ್ಗೆ ಕೊಡ್ತೀನಿ. ಸೊ ನೀವೆಲ್ಲರೂ ಕೂಡ ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಡ್ರಿ. ಹ್ಯೂಮನ್ ಐದಲ್ಲಿದೆ ನೋಡಿ, ಫಂಕ್ಷನ್ಸ್ ಆಫ್ ಪಾರ್ಟ್ಸ್ ಆಫ್ ಹ್ಯೂಮನ್ ಐ. ಓಕೆನಾ. ಕಾರ್ನಿಯಾ, ರೆಟಿನಾ, ಐರಿಸ್ ಇದೆ, ಪಪ್ಪಿಲ್ ಇದೆ, ಸಿಲಿನರಿ ಮಸಲ್ಸ್ ಇದ್ದಾವೆ, ಅದನ್ನು ಕೂಡ ನೋಡ್ಕೊಡ್ರೋಗಿ. ಸೊ ಇಲ್ಲೆಲ್ಲ ಇರ್ತಕ್ಕಂಥದ್ದು ಮೇನ್ ನಿಮ್ಮ ಎಕ್ಸಾಮ್ಗೆ ಬರ್ತಕ್ಕಂಥ ಕನ್ಸೆಪ್ಟನ್ನು ಏನು ಮಾಡಿದ್ರು, ಕೊಟ್ಟಿದ್ರು. 40 ಮಾರ್ಕ್ಸ್ ಪಾಸಿಂಗ್ ಪ್ಯಾಕೇಜಲ್ಲಿ ಆರಾಮಾಗಿ ನೀವು ಏನು ಮಾಡ್ತೀರಪ್ಪ ಅಂದರೆ ಗಳಿಸ್ತೀರಿ. ಓಕೆ. ನೋಡಿ, ವೈ ಡು ಸ್ಟಾರ್ಸ್ ಟ್ವಿಂಕಲ್, ಇದು ಮೋಸ್ಟ್ ಇಂಪಾರ್ಟೆನ್ಸ್ ಅದ. ವೈ ಡು ಪ್ಲ್ಯಾನ್ಸ್ ಡು ನಾಟ್ ಟ್ವಿಂಕಲ್ ಅದ. ಓಕೆ. ಅದು ಇಂಪಾರ್ಟೆಂಟ್ ಇತ್ತು. ಇನ್ನು ಸ್ಕೈ ಅಪಿಯರ್ ಆಸ್ಟ್ರೋನೆಟ್ ಅಂತ ಕೇಳಿದರು. ಸೊ ಡಿಫೈನ್ ಟೆಂಡಲ್ ಇಫೆಕ್ಟ್, ಟೆಂಡಲ್ ಇಫೆಕ್ಟ್ ಮೇಲೆ ಪ್ರಶ್ನೆ ಬರ್ಬೋದು. ಇನ್ನು ಎಲೆಕ್ಟ್ರಿಸಿಟಿ ನೋಡಿ, ಎಲ್ಲ SI ಯೂನಿಟ್ಗಳನ್ನು ಕೊಟ್ಟಿದ್ದಾರೆ. ಲಾಸ್ಟ್ ಟೈಮು ನಿಮಗೆ SI ಯೂನಿಟ್ಗಳ ಮೇಲೆ ಪ್ರಶ್ನೆಗಳನ್ನು ಬಂದಿತ್ತು. ಸೊ ಈ ಸರ್ನೂ ಕೂಡ ನಿಮಗೆ ಬರ್ತಕ್ಕಂಥ ಚಾನ್ಸಸ್ ತುಂಬಾ ಇದೆ. ಓಕೆನಾ. ಎಸ್, ಇಷ್ಟು ನೋಡ್ಕೊಂಡ್ರೆ ಸಾಕು. ಸೊ ಖಂಡಿತವಾಗಿ ನಿಮಗೆ 40 ಮಾರ್ಕ್ಸ್ ಏನಾಗ್ತದಪ್ಪ ಅಂದರೆ ಬರ್ತದೆ. ಸೀರೀಸ್ ಫಾರ್ಮುಲಾದಾಗ ಏನಿದೆ ಮತ್ತು ಪ್ಯಾರಲಲ್ ಫಾರ್ಮುಲಾದಲ್ಲಿ ಏನಿದೆ, ಜಾನ್ ಲಾ H=I²RT. ಲಾಸ್ಟ್ ಟೈಮು ನಿಮಗೆ ಈ ಪ್ರಶ್ನೆ ಏನಾಗಿತ್ತಪ್ಪ ಅಂದರೆ ಬಂದಿತ್ತು. ಎಲೆಕ್ಟ್ರಿಕ್ ಬಲ್ಬ್ ಬಗ್ಗೆ ನೋಡ್ಕೊಂಡೋಗಿ, ಫ್ಯೂಸ್ ಬಗ್ಗೆ ನೋಡ್ಕೊಂಡೋಗಿ. ಫ್ಯೂಸ್ ಮತ್ತು ಎಲೆಕ್ಟ್ರಿಕ್ ಬಲ್ಬ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಓಕೆನಾ. ಇನ್ನು ಮ್ಯಾಗ್ನೆಟಿಕ್ ಎಫೆಕ್ಟ್, ಎಲೆಕ್ಟ್ರಿಕ್ ಕರೆಂಟದಲ್ಲಿ ನೋಡೋದಾದರೆ ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಬರ್ತದೆ. ಕಾಂತೀಯ ಬಲರೇಖೆಗಳ ಗುಣಗಳು ಅಂತ ನಾವು ಕನ್ನಡದಲ್ಲಿ ಏನು ಮಾಡ್ತೀವಪ್ಪ ಅಂದರೆ ಹೇಳ್ತೀವಿ. ರೈಟ್ ಹ್ಯಾಂಡ್ ಥಂಬ್ ರೂಲ್ ಅದ. ಸೊಲೆನೈಡ್ ಬಗ್ಗೆ ನೋಡ್ಕೊಂಡು ಹೋಗಿ. ಸೊಲೆನೈಡ್ ಬಗ್ಗೆ ಭಾಳ ನಿಮಗೆ ಕೇಳ್ತಾರೆ. ಇದೊಂದು ಎಕ್ಸ್ಪೆರಿಮೆಂಟ್ ಇದೆ ನೋಡಿ. ಎಕ್ಸ್ಪ್ಲೇನ್ ಆನ್ ಎಕ್ಸ್ಪೆರಿಮೆಂಟ್ ಟು ಶೋ ದ್ಯಾಟ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಪ್ಲೇಸ್ಡ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಎಕ್ಸ್ಪೀರಿಯನ್ಸ್ ಮೆಕ್ಯಾನಿಕಲ್ ಫೋರ್ಸ್ ಅಂತ ಇದೆ. ಇದು ಇಂಪಾರ್ಟೆಂಟ್ ಇತ್ತು. ಓಕೆನಾ. ಇನ್ನು ವಾಟ್ ಈಸ್ ದ ಫಂಕ್ಷನ್ ಆಫ್ ಅರ್ತ್ ವೈರ್, ವೆರಿ ಮೋಸ್ಟ್ ಇಂಪಾರ್ಟೆಂಟ್. ವಾಟ್ ಅ ಪ್ರಿಕಾಕ್ಷನ್ ಶುಡ್ ಬಿ ಟೇಕನ್ ಪ್ರಿವೆಂಟ್ ಓವರ್ಲೋಡಿಂಗ್ ಮೇಲೆ ಇರ್ತಕ್ಕಂಥ ಪ್ರಶ್ನೆಗಳು. ಇನ್ನು ಕೆಮಿಕಲ್ ರಿಯಾಕ್ಷನ್ಸ್ ಮತ್ತು ಈಕ್ವೇಷನ್ಸಲ್ಲಿ ಇಲ್ಲಿ ರೆಡಾಕ್ಸ್ ಬರ್ತದೆ, ರ್ಯಾನ್ಸಿಟಿ ಬರ್ತದೆ, ಇದು ಇಂಪಾರ್ಟೆಂಟ್ ಅದ. ಓಕೆನಾ. ಸೊ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ. ಪ್ರತಿಯೊಂದನ್ನು ಹೇಳ್ಕೊಳ್ಳೋದಂದ್ರೆ ಭಾಳ ಆಗ್ತದೆ. ಬಟ್ ನೀವು ಸ್ವಲ್ಪ ಅಲ್ಲಿ ಏನು ಮಾಡಿ ಅಂತಂದರೆ ಪಾಸ್ ಮಾಡಿಕೊಂಡು ನೋಡ್ಕೊಳ್ರಿ. ಸೊ ಯಾವೆಲ್ಲ ಇಂಪಾರ್ಟೆಂಟ್ ಇದ್ದಾವೆ ಅನ್ನೋದನ್ನು ಕೂಡ ಹೇಳಿದ್ದೀನಿ. ಎಲ್ಲವೂ ಇಂಪಾರ್ಟೆಂಟ್ ಇದೆ, ಎಲ್ಲವುಗಳು ಕೂಡ ಇಂಪಾರ್ಟೆಂಟೇ ಇದ್ದಾವೆ. ಜಸ್ಟ್ ನೀವೇನು ಮಾಡಬೇಕು, ಸ್ವಲ್ಪ ಅಲ್ಲಲ್ಲಿ ಪಾಸ್ ಮಾಡಿ ಇಲ್ಲಿರ್ತಕ್ಕಂಥ ಮ್ಯಾಕ್ಸಿಮಮ್ ಸ್ವಲ್ಪ LBAಗಳನ್ನು ತೆಗೆದುಕೊಂಡು ಮಾಡಲ್ ಕ್ವಶನ್ ಪೇಪರ್ಗಳನ್ನು ನೋಡಿಕೊಂಡು ಸೊ ಬರೀರಿ. ಸೊ ಖಂಡಿತವಾಗಿ ನಿಮಗೆ ಅಂಕಗಳು ಏನಾಗ್ತಾವಪ್ಪ ಅಂದರೆ ಸಿಗ್ತದೆ. ಓಕೆನಾ. ಇನ್ನು ಮೆಟಲ್ಸ್ ಮತ್ತು ನಾನ್ ಮೆಟಲ್ಸಲ್ಲಿ ಬರೋಣ. ಸೊ ಇಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಕನ್ಸೆಪ್ಟ್ಸ್. ಸೊ ಇವೆಲ್ಲಗಳನ್ನು ನಾನು ಏನು ಮಾಡಿದ್ದೀನಿ, ಇಂಪಾರ್ಟೆಂಟ್ಸ್ ಆಗಿರ್ತಕ್ಕಂಥ ಕನ್ಸೆಪ್ಟ್ಸ್ ಇದ್ದಾವೆ. ಸೊ ಚೆನ್ನಾಗಿ ನೀವು ಪ್ರಿಪೇರ್ ಮಾಡಿದರೆ ಖಂಡಿತವಾಗಿ ನಿಮಗೆ ಅಂಕಗಳು ಏನಾಗ್ತಾವಪ್ಪ ಅಂದರೆ ಇಲ್ಲಿಂದ ಬಂದೇ ಬರ್ತವೆ. ಕಾರ್ಬನ್ಹೈಡ್ರೇಟ್ಸ್ ಕಾಂಪೌಂಡ್ಸ್ ಬತ್ತು. ಓಕೆ. ಕೆಟನೇಷನ್ ಮಧ್ಯೆ ಮತ್ತು ಐಸೋಮರ್ಸ್ ಇದ್ದಾವೆ. ಕೆಟನೀಕರಣ ಮತ್ತು ಐಸೋಬಾರ್ ಅಂತ ಹೇಳ್ತೀವಿ ನಾವು, ರಚನಾ ಸಮಾಂಗಿಗಳಂತೀವಿ, ಅದನ್ನು ನೋಡ್ಕೊಂಡು ಹೋಗಿ. ಓಕೆ. ಎಸ್, ಭಾಳ ಜನ ಕೇಳಿದರು ಸರ್ ನಮಗೆ ಇಂಗ್ಲೀಷ್ ಮೀಡಿಯಮ್ಗೆ ವಿಡಿಯೋಗಳನ್ನು ಕೊಡ್ರಿ ಸರ್ ಅಂತಂದಾಗ. ಸೊ ಇದು ಇಂಗ್ಲೀಷ್ ಮೀಡಿಯಮ್ ವಿಡಿಯೋ ಇದೆ. ಸೊ ಲೈವ್ ಪ್ರೊಸೆಸ್ 5 ಮಾರ್ಕರ್ಗೆ ಕ್ವಶನ್ಸ್ ಇದೆ. ಸೊ ಚೆನ್ನಾಗಿ ನೋಡ್ಕೊಂಡು ಹೋಗಿ. ಫೋಟೋಸಿಂಥೆಸಿಸ್ ಮೇಲೆ ಬರ್ತವೆ. ಸೊ ಫೋಟೋಸಿಂಥೆಸಿಸ್ದಲ್ಲಿ ಯಾವೆಲ್ಲ ಇವೆಂಟ್ ಆಗ್ತಿದೆ ಅನ್ನೋದನ್ನು ಕೇಳಿದರು. ಬ್ಲಡ್ ದೇರ್ ಫಂಕ್ಷನ್ಸ್, ಕಂಪೋನೆಂಟ್ಸ್ ಆಫ್ ಬ್ಲಡ್ಸ್ ಇದೆ ನೋಡಿ, ಅದು ಇಂಪಾರ್ಟೆಂಟ್ ಇತ್ತು.
ಡಬಲ್ ಸರ್ಕ್ಯುಲೇಷನ್ ಆಗಿರ್ಬೋದು, ಲಿಂಪ್ ಆಗಿರ್ಬೋದು, ಅದು ಇಂಪಾರ್ಟೆಂಟ್ ಇತ್ತು. ಓಕೆ, ರೆಸ್ಪಿರೇಷನ್ ಪ್ರೊಸೆಸ್ ಇನ್ ಹ್ಯೂಮನ್ಸ್ ಕೇಳಿದ್ದಾರೆ. ಪ್ರೊಸೆಸ್ ಆಫ್ ಟ್ರಾನ್ಸ್ಕೊಲೇಷನ್ ಇನ್ ಪ್ಲ್ಯಾಂಟ್ಸ್ ಆಗಿರ್ಬೋದು, ವಸ್ತು ಸ್ಥಾನಾಂತರ ಅಂತ ಇದು ಇಂಪಾರ್ಟೆಂಟ್ ಇದೆ. ದ ಬಾಡಿ ಟೆಂಪ್ರೇಚರ್ ಆಫ್ ಫ್ರಾಗ್ಸ್ ಆ್ಯಂಡ್ ಲಿಜಾರ್ಡ್ಸ್ ಡಿಪೆಂಡ್ ಟೆಂಪ್ರೇಚರ್ ಆನ್ ದ ಎನ್ವಿರಾನ್ಮೆಂಟ್ ಜಸ್ಟಿಫೈ. ಹೌ ಡಸ್ ಟ್ರಾನ್ಸ್ಫಾರ್ಮೇಷನ್ ಆಫ್ ವಾಟರ್ ಟೇಕ್ ಪ್ಲೇಸ್ ಓವರ್ ಹೈಟ್ಸ್ ಆ್ಯಂಡ್ ಪ್ಲ್ಯಾಂಟ್ಸ್, ಇದು ಇಂಪಾರ್ಟೆಂಟ್. ಅದೇ ವಸ್ತು ಸ್ಥಾನಾಂತರ ಅಂತ ನಾವು ಕನ್ನಡದಲ್ಲಿ ಏನು ಮಾಡ್ತೀವಪ್ಪ ಅಂದರೆ ಹೇಳ್ತೀವಿ. ಇದು ನೋಡಿ, ಸಣ್ಣ ಕರುಳಿನ ಪಾತ್ರಕ್ಕೆ ಇದ್ರು ಸ್ಮಾಲ್ ಇಂಟೆನ್ಸಿವ್ ಆಫ್ ಹ್ಯೂಮನ್ಸು, ಅದು ಯಾವ ಥರನಾಗಿರ್ತಕ್ಕಂಥ ಫಂಕ್ಷನ್ಸ್ ಇದೆ ಅಂತ. ಆಮೇಲೆ ಡಬಲ್ ಸರ್ಕ್ಯುಲೇಷನ್, ಇಮ್ಮಡಿ ರಕ್ತ ಪರಿಚಲನೆ ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ, ಅದನ್ನು ಸ್ವಲ್ಪ ನೋಡ್ಕೊಂಡು ಹೋಗ್ರಿ. ಕಂಟ್ರೋಲ್ ಮತ್ತು ಕೋಆರ್ಡಿನೇಷನ್ಗೆ ಬರೋಣ. ನೇಮ್ ದ ಪ್ಲ್ಯಾಂಟ್ ಹಾರ್ಮೋನ್ಸ್ ಆಫ್ ದೇರ್ ಫಂಕ್ಷನ್ಸ್ ಇದೆ. ವಾಟ್ ಈಸ್ ಎಕ್ಸ್ಪ್ಲೇನ್ ದ ಸ್ಟ್ರಕ್ಚರ್ ಆಫ್ ನ್ಯೂರಾನ್. ಸೊ ನ್ಯೂರಾನ್ ಬಗ್ಗೆ ಕೇಳ್ತಾರೆ, ಅದನ್ನು ನೋಡ್ಕೊಂಡು ಹೋಗಿ. ಅಡ್ರಿನಲಿನ್ ಬಗ್ಗೆ ಕೇಳಿದ್ದಾರೆ ನೋಡಿರಿ, ಅಡ್ರಿಲಿನ್. ಇನ್ನು ಅವರ್ ಎನ್ವಿರಾನ್ಮೆಂಟ್ನಲ್ಲಿ ಬಯೋಮ್ಯಾಗ್ನಿಫಿಕೇಷನ್ ಇಕೋಸಿಸ್ಟಮ್ ಇದೆ. ಇಲ್ಲಿ ಓಝೋನ್ ಅಂತ ಒಂದು ಬರ್ತದೆ. ಓಕೆ, ಗಾರ್ಬೇಜ್ ಅದ. ಓಕೆ, ಸೊ ಓಝೋನ್ ಬಂದಿತ್ತು. ಓಝೋನ್ ಡಿಪ್ಲೇಷನ್ ಮೇಲೆ ಇರ್ತಕ್ಕಂಥ ಪ್ರಶ್ನೆ. ಓಝೋನ್ ಲೇಯರ್ದು ಏನು ಇಂಪಾರ್ಟೆನ್ಸ್ ಇದ್ದಾವೆ ಅದು ಒಂದು ಇಂಪಾರ್ಟೆಂಟ್ ಬರ್ತದೆ. ಸೊ ಓಕೆ, ಸೊ ಇಷ್ಟು ಮಾತ್ರ ನೋಡ್ಕೊಂಡು ಹೋದರೂ ಕೂಡ ನೀವು ಒಳ್ಳೆಯ ಅಂಕಗಳನ್ನು ಗಳಿಸ್ತೀರಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬಾಯ್.